ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇಲ್ಲಿ ನೋಡಿ, ನಾನಿದೇನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ಅನ್ನಿಸ್ತಾ ಇದೆ. ಇದೇನೋ ಲೇಹ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರಾ? ಇದು ಯಾವ ಲೇಹನೂ ಅಲ್ಲ, ಇದು ಕೊತ್ತಂಬರಿ ಚಟ್ನಿ. ನಾನಿಲ್ಲಿ ಒಂದು ಕಟ್ಟಿನಷ್ಟು ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡು ಅದನ್ನು ಒಂದು 5-6 ಸರಿ ಚೆನ್ನಾಗಿ ತೊಳೆದು ಈಗ ಅದನ್ನು ಕಾಟನ್ ಬಟ್ಟೆ ಮೇಲೆ ಹಾಕಿ ಅದನ್ನು 5-6 ಗಂಟೆವರೆಗೂ ಸುತ್ತಿಡ್ತಾ ಇದ್ದೀನಿ. ಇದರಿಂದ ನಮ್ಮ ಕೊತ್ತಂಬರಿ ಸೊಪ್ಪಲ್ಲಿ ಇರೋವಂಥ ಎಲ್ಲ ನೀರಿನಂಶ ಹೋಗಬೇಕು. ಇಲ್ಲಿ ನೋಡಿ, 5-6 ಗಂಟೆ ನಂತರ ನಮ್ಮ ಕೊತ್ತಂಬರಿ ಸೊಪ್ಪು ಇಷ್ಟು ಚೆನ್ನಾಗಿ ಒಣಗಿದೆ. ಇದರಲ್ಲಿ ಒಂದು ಚೂರು ಈಗ ನೀರಿನಂಶ ಇಲ್ಲ. ಹಾಗೆ ನೀರಿನಂಶ ಏನಾದರೂ ಇದ್ದಲ್ಲಿ ನೀವು ಮತ್ತೆ ಅದನ್ನು ಸ್ವಲ್ಪ ಫ್ಯಾನ್ ಗಾಳಿಗೆ ಹಾಕಿ, ಅದರ ನಂತರ ಈಗ ನಾನು ಅದನ್ನು ಕೊತ್ತಂಬರಿ ಸೊಪ್ಪನ್ನು ಕತ್ತರಿ ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದರ ನಂತರ ಇದು 6-7 ಬೆಳ್ಳುಳ್ಳಿ ಎಸಳು ಮತ್ತು ಸ್ವಲ್ಪ ಶುಂಠಿ ಎರಡನ್ನೂ ನಾನು ಚಾಪ್ ಮಾಡ್ಕೊಳ್ತಾ ಇದ್ದೇನೆ. ಇದು ಬೆಳ್ಳುಳ್ಳಿಯನ್ನು ಚಾಪ್ ಮಾಡ್ಕೊಂಡಿದ್ದೇನೆ, ಹಾಗೆ ಇದು ಶುಂಠಿಯನ್ನು ಚಾಪ್ ಮಾಡ್ಕೊಳ್ತಾ ಇದ್ದೇನೆ. ಈ ಚಟ್ನಿ ತುಂಬ ಸೂಪರ್ ಆಗಿರುತ್ತೆ. ನನಗೆ ಈ ರೆಸಿಪಿಯನ್ನು ಆಂಧ್ರದವರಾದ ಮೇಡಮ್ ವಿಜಯಲಕ್ಷ್ಮಿ ಚಿನ್ನಬ್ಬೈ ಅವರು ಹೇಳಿಕೊಟ್ಟಿದ್ದರು. ಅವರಿಗೆ ನನ್ನ ಧನ್ಯವಾದಗಳು. ಇಲ್ಲಿ ನೋಡಿ, ನಾನು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಅದಕ್ಕೀಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ. ಗ್ಯಾಸು ಫುಲ್ ಫ್ಲೇಮಲ್ಲೇ ಇಟ್ಕೊಂಡು ಆ ಸೊಪ್ಪನ್ನು ನಾನು ಬಾಡಿಸ್ತಾ ಇದ್ದೇನೆ. ಈಗ ಅದಕ್ಕೆ ಚೂರು ನಾನು ಕರಿಬೇವನ್ನು ಸೇರಿಸಿದ್ದೇನೆ. ಗ್ಯಾಸು ಫುಲ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು 5 ನಿಮಿಷ ಬಾಡಿಸಿದ ನಂತರ ಈ ಸೊಪ್ಪು ಹೀಗೆ ಆಗಿದೆ. ಹೀಗೆ ನಮ್ಮ ಕೊತ್ತಂಬರಿ ಸೊಪ್ಪಿನ ನೀರಿನಂಶ ಎಲ್ಲ ಹೋಗಬೇಕು. ಅದರ ನಂತರ ಅದಕ್ಕೆ ನಾನೀಗ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಚಾಪ್ ಮಾಡಿ ಇಟ್ಕೊಂಡಿದ್ನಲ್ವಾ, ಅದನ್ನು ಸೇರಿಸ್ತಾ ಇದ್ದೀನಿ. ಗ್ಯಾಸು ಫುಲ್ ಫ್ಲೇಮಲ್ಲೇ ಇದೆ. ಇದು ಶುಂಠಿ ಮತ್ತು ಬೆಳ್ಳುಳ್ಳಿ ಚೂರು ಕೆಂಪಾಗಬೇಕು. ಹಾಗೆ ಇದನ್ನು ಕಂಟಿನ್ಯೂ ಆಗಿ ಕೈ ಆಡಿಸ್ತಾನೇ ಇರಬೇಕು. ಒಂದು ಚೂರು ಕೆಂಪಾಗಿದೆ. ಇಷ್ಟಾದ ನಂತರ ನಾನು ಅದಕ್ಕೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಸೇರಿಸಿಕೊಂಡು ನಾನೀಗ ಅದನ್ನು ಬಾಡಿಸ್ತಾ ಇದ್ದೇನೆ. ಈಗ ನಾನು ಅದಕ್ಕೆ ಸಣ್ಣ ಬಟ್ಟಲಿನಿಂದ 1 ಬಟ್ಟಲು ಹುಣಸೆ ಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೇನೆ. ನೀವು ಯಾವ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀರೋ ಅದನ್ನು ನೋಡಿಕೊಂಡು ಹುಣಸೆ ಹಣ್ಣಿನ ರಸವನ್ನು ಸೇರಿಸಿ. ಕೊತ್ತಂಬರಿ ಸೊಪ್ಪನ್ನು ತೊಳೆದು ಒಣಗಿಸಿ ರೆಡಿ ಇಟ್ಕೊಂಡಿದ್ದೇ ಆದಲ್ಲಿ ಈ ಚಟ್ನಿ ಮಾಡಲಿಕ್ಕೆ ಬರೀ ಒಂದು 10 ನಿಮಿಷ ಸಾಕು. ಮತ್ತು ಸಾಮಗ್ರಿಗಳೆಲ್ಲ ನಮ್ಮ ಮನೆಯಲ್ಲಿ ಇರೋ ಅಂಥದ್ದೇ. ಈಗ ಇದಕ್ಕೆ ನಾನು 1 ಬಟ್ಲು ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ಗ್ಯಾಸು ಸಿಮ್ಮಲ್ಲೇ ಇದೆ. ಬೆಲ್ಲ ಒಂದು ಸ್ವಲ್ಪ ನಿಧಾನಕ್ಕೆ ಕರಗಲಿ. ಇಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲವನ್ನು ಬಳಸಿದ್ದೇನೆ ಮತ್ತು ಹುಣಸೆ ಹಣ್ಣು ಒಂದು ಸ್ವಲ್ಪ ಡಾರ್ಕ್ ಕಲರಿಂದು ಉಪಯೋಗಿಸಿರೋದ್ರಿಂದ ಈ ಚಟ್ನಿ ಸ್ವಲ್ಪ ಡಾರ್ಕ್ ಕಲರಲ್ಲಿ ಬಂದಿದೆ. ಈಗ ಇದಕ್ಕೆ ನಾನು ಮೆಣಸಿನ ಪುಡಿ ಮತ್ತು ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ಈ ಕೊತ್ತಂಬರಿ ಚಟ್ನಿ ಅಥವಾ ಗೊಜ್ಜು ಬೇಕಾದರೂ ಅನ್ಬಹುದು. ಇದರ ಪರಿಮಳ ತುಂಬ ಸೂಪರ್ ಆಗಿರುತ್ತೆ. ಈ ಗೊಜ್ಜು ಒಲೆ ಮೇಲೆ ಬೇಯ್ತಾ ಇರುವಾಗ ಮನೆಯೆಲ್ಲ ಘಮ್ ಅಂತ ಇರುತ್ತೆ. ನಿಮಗೆ ಈ ಚಟ್ನಿಯಲ್ಲಿ ಬೆಳ್ಳುಳ್ಳಿ ಉಪಯೋಗಿಸ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ನೀವು ಇಂಗನ್ನು ಬೇಕಿದ್ದರೂ ಬಳಸಬಹುದು, ಅದು ಚೆನ್ನಾಗಿರುತ್ತೆ. ಈಗ ನಾನು ಈ ಚಟ್ನಿಗೆ ಉಪ್ಪು ಬೆಲ್ಲ ಸರಿ ಇದೆಯೋ ಅಂತ ಚೆಕ್ ಮಾಡಿಕೊಂಡು ಇದಕ್ಕೆ ಚೂರು ಖಾರ ಮತ್ತು ಉಪ್ಪು ಬೇಕು ಅಂತ ಹೇಳಿ ಸೇರಿಸ್ತಾ ಇದ್ದೇನೆ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ಈವರೆಗೂ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲ ನನ್ನ ಧನ್ಯವಾದಗಳು. ಇಲ್ಲಿ ನೋಡಿ, ನಾನು ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಕೈ ಆಡಿಸ್ತಾ ಇದ್ದೇನೆ. ಈಗ ಇದು ಎಣ್ಣೆ ಬಿಡ್ತಾ ಇದೆ. ಹೀಗೆ ಎಣ್ಣೆ ಬಿಡ್ತಾ ಬಂದ ತಕ್ಷಣ ನಮ್ಮದು ಚಟ್ನಿ ರೆಡಿ ಆಗಿದೆ ಅಂತ ಅರ್ಥ. ಈಗ ಇದನ್ನು ನಾನು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಇಡ್ತೇನೆ. ಇದು ಪೂರ್ಣ ತಣ್ಣಗಾದ ನಂತರ ಇದನ್ನು ನಾವು ಗ್ಲಾಸ್ ಜಾರಿಗೆ ಹಾಕಿ ಇಟ್ಕೋಬೇಕಾಗುತ್ತೆ. ನೀವು ಇದನ್ನು
ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ತೆಗೆದು ಬಳಸಿದರೆ ಇದು ಇಡೀ ವರ್ಷ ಫ್ರೆಶ್ ಆಗೇ ಇರುತ್ತೆ. ನೀವು ಹೊರಗಡೆನೇ ಇಡ್ತೀನಿ ಅನ್ನೋದಾದರೆ 2-3 ತಿಂಗಳು ಏನು ಹಾಳಾಗೋದಿಲ್ಲ. ನೀವು ಇದನ್ನು ಮಾಡೋದಾದರೆ ದಪ್ಪ ತಳದ ಸ್ಟೀಲ್ ಪಾತ್ರೆಯನ್ನೇ ಉಪಯೋಗಿಸಿ. ಅಲ್ಯೂಮಿನಿಯಂ ಪಾತ್ರೆಯನ್ನೇ ಉಪಯೋಗಿಸೋ ಅನಿವಾರ್ಯತೆ ಇದ್ದರೆ ಅದು ಚಟ್ನಿ ರೆಡಿಯಾದ ತಕ್ಷಣ ಅದನ್ನು ಸ್ಟೀಲ್ ಪಾತ್ರೆಗೆ ವರ್ಗಾಯಿಸಿ ಬಿಡಿ. ಸ್ಟೋರ್ ಮಾತ್ರ ಗ್ಲಾಸ್ ಜಾರ್ನಲ್ಲಿಯೇ ಮಾಡಿ. ಥ್ಯಾಂಕ್ ಯು.